ಎಲ್ಲರಿಗೂ ಉದ್ಯೋಗ ಸಿಗಲಿಲ್ಲ. ಅದ್ರ ಜೊತೆಗೆ ಎಲ್ಲರಿಗೂ ಮನಿಪ ಅಂತ ಹೇಳಿದ್ರಿ. ಇಲ್ಲಿವರೆಗೂ ಎಲ್ಲರ ಮನೆಗೆ 4 ಕೋಟಿ ಆಗ್ಯಾವ, 3 ಕೋಟಿ ಆಗ್ಯಾವ ಕೊಡ್ತಾ ಇದ್ರಿ ಸ್ಟೇಟ್ಮೆಂಟ್ಗಳನ್ನು. ಹೀಗಾಗಿ ಪ್ರತಿಯೊಂದು ಎಷ್ಟೆಷ್ಟು ನೀವು ಮಾಡಿದ್ರಿ ವರ್ಕ, ಎಷ್ಟು ಘೋಷಣೆ ಮಾಡಿದ್ರಿ, ಸಾವಿರಾರು, ಒಂದಲ್ಲ ಎರಡಲ್ಲ. ಆದರೂ ನಾವು ಭ್ರಷ್ಟ ಆಗ್ತಾಯಿದ್ದೀವಿ ಅಂತ ಹೇಳ್ತೀವಿ. ಆದರೂ ಬಡತನ ಮತ್ತು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನೀವು ಅಲ್ಲಿ ನಾವು ಅಲ್ಲಿ ಅಲ್ಲಗಳಿಗೆ ಆಗೋದಿಲ್ಲ. ಏನೋ ಒಂದು ಯಾವುದೋ ಒಂದು ಹೇಳಿಬಿಟ್ಟಿದ್ರಿ ಪಟ್ನ, ಇಲ್ಲಪ್ಪ ಅದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತೇಳಿ. ಹೀಗಾಗಿ ನಮ್ಮಲ್ಲಿ 25 ಕೋಟಿ ಬಡತನ ಕಡಿಮೆ ಜನರ ಬಡತನ ರೇಖೆಯಿಂದ ಮೇಲೆ ಹೋಗಿದಲ್ಲ ಅಂತ ಹೇಳ್ತಾ ಇದ್ದೀರಿ. ಇವೆಲ್ಲನೂ ಬರೀ ಬಾಯಿ ಮಾತಿನಲ್ಲಿ ಹೇಳೋಕ್ಕಂತರು ಅಂಕಿಅಂಶಗಳು ಏನು ಎಂತು ಬಿಡುಗಡೆ ಮಾಡಿದ್ರೆ ಮತ್ತು ನಾವು ಹೆಂಗೆ 47ರೊಳಗೆ ಯಾವ ಆಧಾರದ ಮೇಲೆ ನಾವು ಅತ್ಯಂತ ಬಲಿಷ್ಠ ಆಗ್ತೀವಿ ಅಂತೇಳಿ ನೀವು ಹೇಳಿಕ್ಕೆ ಪ್ರಯತ್ನ ಮಾಡ್ತೀರಿ. ಅದನ್ನೆಲ್ಲ ಇನ್ನಷ್ಟು ಪ್ರದರ್ಶನ ಮಾಡಿದರೆ ಭಾಳ ಚೆನ್ನಾಗಿದ್ದು. ಅಲ್ಲಿ ಇಲ್ಲ ಪ್ರದರ್ಶನ ಇರೋದ್ರ ಜೊತೆಗೆ ಜನಗಳು ಬಂದು ನೋಡಿದಾರೆ ಒಂದು ಪ್ರದರ್ಶನವನ್ನು, ಅವರು ಖುಷಿ ಪಟ್ಟಿದ್ದಾರೆ. ಹೆಚ್ಚಿಗೆ ವಿದ್ಯಾರ್ಥಿಗಳು ಬಂದಲ್ಲ ಅಂತ ರಿಪೋರ್ಟ್ಸು ಇದ್ದಾವೆ. ನೋಡಿ ಮಕ್ಕಳು ನೋಡ್ಬೇಕಾಗಿದ್ದು ಕೆಲಸ ನಮ್ಮ ದೇಶದ ಪರಿಸ್ಥಿತಿ ಏನಂತೇಳಿ. ಆದರೆ ನಮಗೆ ಬೇಕಾಗಿದ್ದು ಇವತ್ತು ಬಹಳ ಮಾತಾಡೋದಲ್ಲ, ಬಹಳ ಕೆಲಸ ಬೇಕಾಗಿದೆ. ಅದು ಸಾಧ್ಯನಾ ಅಂತ ಹೇಳ್ತಾ ನಮ್ಮ ಜಗದೀಶ್ ಶೆಟ್ಟರ್ ಅವ್ರಿಗೆ ಬಂದು ಸಿಂಪಲ್ ಪ್ರಶ್ನೆ, 2047ರಲ್ಲಾದರೂ ನಾವು ಜಗದ ನಂಬರ್ 1 ಶ್ರೀಮಂತರಾಗ್ತೀವ, ಬಲಿಷ್ಠರಾಗ್ತೀವ? ನೀವು ಅನ್ಬೋದು 3ನೇ ನಂಬರು 2ನೇ ನಂಬರ್ ಅಂತೇಳಿ. ಚೈನಾನ ನಾವು ಯಾವ ಬೀಟ್ ಮಾಡ್ತೀವಿ ಅನ್ನೋದು ಸಹಿತ ನಾವು ಉತ್ತರ ಹೋಗ್ಬೇಕು. ಇರಲಿ, ಅವ್ರ ಕನಸು ನನಸಾಗಲಿ ಅಂತ ಹೇಳ್ತಾ ಬೆಳಗಾವಿನಂಥ ಈ ಪ್ರದರ್ಶನ ಸ್ಫೂರ್ತಿಯಾಗಲಿ, ಜೊತೆಗೆ ವಾಸ್ತವ ಸ್ಥಿತಿಯನ್ನು ತಿಳಿಸುವಂಥದ್ದಾಗಲಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.